ಗೆಲುವಿನ ಮಾನದಂಡದಲ್ಲಿ ಸೂಕ್ತ ಅಭ್ಯರ್ಥಿಗಳ ಶೋಧ ಕಾರ್ಯ ಮುಂದುವರೆದಿದೆ. ಅಭ್ಯರ್ಥಿಗಳ ಆಯ್ಕೆ ಮಾಡುವಲ್ಲಿ ಹಸ್ತಪಡೆ ಹರಸಾಹಸವನ್ನ ಪಡ್ತಾ ಇದೆ. ಗೆಲುವಿನ ಮಾನದಂಡದಲ್ಲಿ ಸೂಕ್ತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಕ್ಕೆ ನಾನಾ ರೀತಿಯಾದಂತಹ ಕಸರತ್ತನ್ನ ನಡೆಸ್ತಾ ಇದೆ. ಕಾಂಗ್ರೆಸ್ನ ಮೊದಲ ಪಟ್ಟಿ ರಿಲೀಸ್ ಆಯಿತು. ಅಭ್ಯರ್ಥಿಗಳ ಆಯ್ಕೆ ಕೂಡ ನಡೀತಾ ಇದೆ. ಅಭ್ಯರ್ಥಿಗಳ ಆಯ್ಕೆ ಮಾಡುವಲ್ಲಿ ಹಸ್ತಪಡೆ ನಾನಾ ರೀತಿಯಾದಂತಹ ಕಸರತ್ತನ್ನು ನಡೆಸ್ತಾ ಇದೆ. ಮುಖ್ಯವಾಗಿ ಗೆಲ್ಲುವ ಕುದುರೆಗಾಗಿ ಗಾಳವನ್ನ ಹಾಕುವುದಕ್ಕೆ ಮುಂದಾಗ್ತಾ ಇದ್ದಾರೆ. ನಾಯಕ್ ಸಚಿವರ ಸ್ಪರ್ಧೆಗೆ ನಕಾರ, ಸುತಾರ ನಾವು ಒಪ್ಪೋದಿಲ್ಲ, ಕ್ಯಾಂಡಿಡೇಟ್ ನಾನಲ್ಲ, ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಇತ್ತ ನಾಯಕರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಬಿಜೆಪಿಯ 2ನೇ ಲಿಸ್ಟ್ಗೆ ಟಕ್ಕರನ್ನ ಕೊಡೋದಕ್ಕೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಅಭ್ಯರ್ಥಿಗಳ ಆಯ್ಕೆ ಮಾಡುವಲ್ಲಿ ಹಸ್ತಪಡೆ ನಾನಾ ರೀತಿಯಾದಂತಹ ಸೆಣಸಾಟವನ್ನ ನಡೆಸ್ತಾ ಇದೆ. ನಾವೀಗಾಗಲೇ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಎಲೆಕ್ಷನ್ ಡೇಟ್ ಅನೌನ್ಸ್ ಆಯಿತು, ಇತ್ತ ಕೆಲವು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವುದೇ ದೊಡ್ಡ ತಲೆನೋವಾಗಿ ಪರಿಣಮಿಸಬೇಕಿದೆ. ಈ ಸಂದರ್ಭದಲ್ಲಿ ಗೆಲ್ಲುವ ಕುದುರೆಗಳಿಗೆ ಗೆಲುವೊಂದೇ ಮಾನದಂಡ. 10 ವರ್ಷಗಳಿಂದ ಕನಸು ಕಾಣ್ತಾ ಇದ್ದಂತಹ ಕಾಂಗ್ರೆಸ್ ಈ ಬಾರಿನಾದ್ರೂ ದೆಹಲಿಯ ಗದ್ದುಗೆಯನ್ನ ಏರ್ಲೇಬೇಕು, ಗೆಲುವಿನ ಮಾನದಂಡವನ್ನ ಹಿಡಿಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳ ಪ್ರಯತ್ನವನ್ನ ಪಡ್ತಾ ಇದೆ. ಇತ್ತ ಬಿಜೆಪಿ 3ನೇ ಬಾರಿಗೆ ದೆಹಲಿ ಗದ್ದುಗೆಯನ್ನ ಹೇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಇತ್ತ ಬಿಜೆಪಿಯು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನ ಪಡ್ತಾ ಇದೆ. ಒಟ್ಟಾರೆಯಾಗಿ ನಾಳೆ 2ನೇ ಲಿಸ್ಟ್ ಅನ್ನ ರಿಲೀಸ್ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಕಾಂಗ್ರೆಸ್ ಪಾಳಿಯ ಮಾಡಿಕೊಳ್ತಾ ಇದೆ. ಬರೋಬ್ಬರಿ ಈಗಾಗಲೇ 39 ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡುವುದರ ಮುಖಾಂತರ ಕಾಂಗ್ರೆಸ್ ನಿಟ್ಟುಸಿರನ್ನ ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಕರ್ನಾಟಕದ 7 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದ್ರ ಮುಖಾಂತರ ಸ್ವಲ್ಪ ರಿಲೀಫ್ ಆಗಿದೆ. ಬಟ್ ಉಳಿದ ಅಭ್ಯರ್ಥಿಗಳನ್ನ ಯಾವಾಗ ಆಯ್ಕೆ ಮಾಡುತ್ತೆ, ಯಾರ್ಯಾರಿಗೆ ಲೋಕಸಭಾ ಕ್ಷೇತ್ರ ಟಿಕೆಟ್ ಸಿಗುತ್ತೆ ಅನ್ನೋದೇ ಈಗ ದೊಡ್ಡ ಕನ್ಫ್ಯೂಷನ್ ಆಗಿರುವಂತದ್ದು. ಒಟ್ಟಾರೆಯಾಗಿ ಸ್ಪರ್ಧೆಗೆ ಒಂದು ರೀತಿಯಾದಂತಹ ಪೈಪೋಟಿ ಎದುರಾಗಿದೆ. ಇತ್ತ ಸಚಿವರಿಗೆ ಸ್ಪರ್ಧೆ ಮಾಡಿ ಅಂತಂದ್ರೆ ಸುತಾರಾಮ್ ಒಪ್ಕೊಳ್ತಾ ಇಲ್ಲ. ಯಾಕಂತಂದ್ರೆ ನಮಗೆ ಲೋಕಕ್ಕೆ ಎಂಟ್ರಿ ಕೊಡೋದಕ್ಕೆ ಇಷ್ಟ ಇಲ್ಲ, ನಮಗೆ ರಾಜ್ಯನೇ ಸಾಕು ಅಂತ ದುಂಬಾಲ್ ಬಿದ್ಬಿಟ್ಟಿದ್ದಾರೆ. ಸಿಎಸಿ ಸದಸ್ಯರು ಮತ್ತು ಖರ್ಗೆ ಸಮ್ಮುಖದಲ್ಲಿ ಮೀಟಿಂಗ್ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇದೆ. ಈ ಮೀಟಿಂಗ್ 21 ಲೋಕಸಭಾ ಕ್ಷೇತ್ರಗಳ ಆಯ್ಕೆಗಾಗಿ ಕಾರ್ಯವ್ಯೂಹವನ್ನ ಹೆಣೆಯಲಾಗ್ತಾ ಇರುವಂತದ್ದು. ಇವತ್ತೇ ನಿರ್ಧಾರ ಆಗುತ್ತಾ ಕಾಂಗ್ರೆಸ್ ಕಲಿಗಳ ಭವಿಷ್ಯ ಏನಾಗುತ್ತೆ? ಹಾಗಾದ್ರೆ ಮತ್ತೊಂದು ಸುತ್ತಿನ ಸಭೆಗೆ ಸಜ್ಜಾಗಿದೆ ಗ್ಯಾರಂಟಿ ಪಾಳೆಯ. ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಇವತ್ತು ರಾಷ್ಟ್ರ ರಾಜಧಾನಿಯಲ್ಲಿ ಸಿಎಸಿ ಸಮಾಲೋಚನೆಯನ್ನು ಕೂಡ ಏರ್ಪಾಟು ಮಾಡಲಾಗಿದೆ. ಇವತ್ತಿನ ಸಿಎಸಿ ಸಭೆಯಲ್ಲಿ ಘಟಾನುಘಟಿ ನಾಯಕರು ಭಾಗಿಯಾಗಲಿದ್ದಾರೆ. ಈ ಸಭೆಯಲ್ಲಿ ಭಾಗಿಯಾಗೋದ್ರ ಮುಖಾಂತರ 21 ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಹೇಳ್ದಾಗೆ 7 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಆಗಿದೆ. 21 ಅಭ್ಯರ್ಥಿಗಳನ್ನ ಈಗ ಆಯ್ಕೆ ಮಾಡೋದೇ ದೊಡ್ಡ ಕಸರತ್ತಾಗಿದೆ. ಸುಮ್ಮನೆ ಆಯ್ಕೆ ಮಾಡೋದಷ್ಟೇ ಅಲ್ಲ, ಇತ್ತ ಮೈತ್ರಿ ಸರ್ಕಾರಕ್ಕೆ ಕೌಂಟರ್ ಕೊಡಲೇಬೇಕಾಗಿದೆ. ಯಾರೋ ಸಿಕ್ರು ಅಂತ ಹೇಳ್ಬಿಟ್ಟು ಅಭ್ಯರ್ಥಿನ ಆಯ್ಕೆ ಮಾಡುವಂತಹ ಕಸರತ್ತು ನಡೆಯೋ ಹಾಗೆ ಇಲ್ಲ. ಇತ್ತ ಬಿಜೆಪಿ ಹಾಗೆ ಜೆಡಿಎಸ್ ಅಳೆದು ತೂಗಿ ಗೆಲ್ಲುವ ಕುದುರೆಗಳಿಗೆ ಮಾತ್ರ ಟಿಕೆಟ್ ಅನ್ನ ಕೊಡ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಕೂಡ
ಈಗ 10 ವರ್ಷಗಳ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಾದಂತಹ ಎಫರ್ಟ್ ಅನ್ನ ಹಾಕಲೇಬೇಕಾಗಿದೆ. ಹಾಗಾಗಿ ಇವತ್ತು ಸಿಸಿ ಸಭೆಯನ್ನ ಮಾಡೋದ್ರ ಮುಖಾಂತರ ಈ ಸಭೆಯಲ್ಲಿ ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಗಿದ್ರು ಕೂಡ ರಾಜ್ಯದ ಆಗು ಹೋಗುಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರು. ಈಗಾಗಲೇ ಒಂದು ಲಿಸ್ಟ್ ಕೂಡ ರೆಡಿ ಆಗಿದೆ. ಇವರಿಗೆ ಈ ಲೋಕಸಭಾ ಕ್ಷೇತ್ರ ಕೊಟ್ರೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅಂತ ಇತ ರಾಜ್ಯ ನಾಯಕರು ಹೈಕಮಾಂಡ್ ನಾಯಕರಿಗೆ ಅಂದ್ರೆ ಕಾಂಗ್ರೆಸ್ನ ನಾಯಕರಿಗೆ ವಿಸ್ತೃತವಾಗಿ ತಿಳಿಸಿದ್ರೆ ಅಲ್ಲಿ ಮುಖ್ಯವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ವ್ಯಕ್ತಿಯ ರೂಪುರೇಷೆಗಳನ್ನ ತಿಳ್ಕೊಂಡು ಟಿಕೆಟ್ ನೀಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂತದ್ದು. ಒಟ್ಟಾರೆಯಾಗಿ ಇವತ್ತು ಸಿಇಸಿ ಸದಸ್ಯರು ಮತ್ತು ಖರ್ಗೆ ಸಮ್ಮುಖದಲ್ಲಿ ಬಹಳ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಲೋಕಸಭಾ ಕ್ಷೇತ್ರಗಳಿಗೆ ಹುರಿಯಾಳುಗಳನ್ನ ಆಯ್ಕೆ ಮಾಡುವಂತಹ ಕಸರತ್ತು ನಡೆಯುತ್ತೆ. ಸಿಇಸಿ ಸಭೆ ಹಿನ್ನೆಲೆ ದೆಹಲಿಗೆ ಸಿದ್ದರಾಮಯ್ಯ ಹಾಗೆ ಸಿಎಂ ಡಿಕೆ ಶಿವಕುಮಾರ್ ಇವರು ಕೂಡ ತೆರಳ್ತಾ ಇದ್ದಾರೆ. ರಾಜ್ಯದ ಅಭ್ಯರ್ಥಿಗಳ ಆಯ್ಕೆ ಕುರಿತು ಚರ್ಚೆಯನ್ನ ಮಾಡೋದಕ್ಕೆ ದೆಹಲಿಗೆ ತೆರಳ್ತಾ ಇರುವಂತದ್ದು. ವರಿಷ್ಠರ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಉಪಸ್ಥಿತಿಯನ್ನ ವಹಿಸಲಿದ್ದಾರೆ. ಒಟ್ಟಾರೆಯಾಗಿ ಲೋಕಸಭೆ ಚುನಾವಣೆ 2024 ಬಹಳ ರಂಗೇರ್ತಾ ಇದೆ. ರಾಜ್ಯ ಕಾಂಗ್ರೆಸ್ 2ನೇ ಪಟ್ಟಿ ಏನು ಮಾರ್ಚ್ 15ಕ್ಕೆ ಫಸ್ಟ್ ಲಿಸ್ಟ್ ರಿಲೀಸ್ ಆಯಿತು. 2ನೇ ಪಟ್ಟಿ ಯಾವಾಗ ಅಂತಂದ್ರೆ ನಾಳೆ ಅಥವಾ ಇವತ್ತು ಸಾಯಂಕಾಲ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಬಾಕಿ ಇರುವಂತಹ 21 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಕ್ಕೆ ನಾನಾ ರೀತಿಯಾದಂತಹ ಕಸರತ್ತು ನಡೀತಾ ಇದೆ. ಒಟ್ಟಾರೆಯಾಗಿ ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಕರ್ನಾಟಕದ 2ನೇ ಪಟ್ಟಿ ಬಹುತೇಕ ಸಿದ್ಧಗೊಂಡು ಬಿಟ್ಟಿದೆ. ಮೊದಲ ಪಟ್ಟಿಯಲ್ಲಿ 7 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾಯಿತು. ಬಾಕಿ ಇರುವಂತಹ 21 ಕ್ಷೇತ್ರಗಳ ಪಟ್ಟಿಯನ್ನ ಸಭೆಯಲ್ಲಿ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಒಟ್ಟಾರೆಯಾಗಿ ಈಗಾಗಲೇ ಮೊದಲ ಪಟ್ಟಿಯಲ್ಲಿ 7 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾಯಿತು. ಬಾಕಿ ಉಳಿದಿದ್ದಂತಹ 21 ಕ್ಷೇತ್ರಗಳ ಪಟ್ಟಿಯನ್ನ ಅತಿ ಶೀಘ್ರದಲ್ಲೇ ಅಂದ್ರೆ ಇವತ್ತು ಇಲ್ಲ ನಾಳೆ ಒಳಗಡೆ ಸಿಇಸಿ ಸಭೆಯನ್ನ ಮಾಡುವುದರ ಮುಖಾಂತರ ಚರ್ಚೆಯನ್ನ ನಡೆಸೋದರ ಮುಖಾಂತರ ಪಟ್ಟಿಯನ್ನ ರಿಲೀಸ್ ಮಾಡಲಿದ್ದಾರೆ. ಹಾಗಾದ್ರೆ ಕಾದು ನೋಡ್ಬೇಕಾಗುತ್ತೆ ಯಾವ್ಯಾವ ಲೋಕಸಭಾ ಕ್ಷೇತ್ರಕ್ಕೆ ಯಾವ್ಯಾವ ಹುರಿಯಾಳುಗಳು ಆಯ್ಕೆ ಆಗ್ತಾರೆ. ಆ ಆಯ್ಕೆಯಿಂದ ಪಕ್ಷದಲ್ಲಿ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಕಂಟ್ರೋಲ್ ಆಗುತ್ತಾ ಅಥವಾ ಬಿಜೆಪಿಯಲ್ಲೇ ಆದಂತಹ ಮುನಿಸು ಆಗುತ್ತಾ ಅನ್ನೋದನ್ನ ಕಾದಷ್ಟೇ